ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನಿವತ್ತು ಒಂದು ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನ್ ಇದೆಯಲ್ಲ, ಬಾಲ್ಕನಿ ಗಾರ್ಡನಲ್ಲಿ ತುಂಬ ಅಂದರೆ ತುಂಬ ಸ್ನೇಲ್ಸ್ ಬರ್ತಾಯಿದೆ. ನಂಗೆ ಎಲ್ಲಿಂದ ಅದು ಬರ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಆ್ಯಕ್ಚುಲಿ ನನ್ನ ಗಿಡಗಳೆಲ್ಲ ಹಾಳಾಗ್ತಿದೆ ಅಂತ ಅಂದ್ಕೊತಿದ್ದೆ. ಆಮೇಲೆ ನಾನು ರೀಸೆಂಟಾಗಿ ಇವಾಗ ಒಂದು 15 ಡೇಸಿಂದ ನೋಡ್ತಾ ಇದ್ದೀನಿ, ಎಷ್ಟೊಂದು ನೋಡಿ ಸ್ನೇಲ್ಸ್ನೆಲ್ಲ ನಾನು ಹಿಡ್ಬಿಟ್ಟು ಆಚೆ ಹಾಕ್ದೆ. ಆ್ಯಕ್ಚುಲಿ ಅದರಿಂದನೇ ಗಿಡ ಎಲ್ಲ ಸತ್ತೋಗ್ತಾ ಇದೆ. ನಾನು ಆ್ಯಕ್ಚುಲಿ ಇವತ್ತು ಆಫೀಸ್ಗೆ ಹೋಗುವಾಗ ಈ ಸಾರಿ ಹಾಕ್ಕೊಂಡು ಹೋಗಿದ್ದೆ. ಬಟ್ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ, ತುಂಬ ಸ್ಲಿಮ್ ಆಗಿ ಕೂಡ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ನಾನು ಇವತ್ತು ಮನೆಗೆ ಬಂದುಬಿಟ್ಟು ಹಂಗೆ ಇದೇ ಸಾರಿಯಲ್ಲೇ ಇದೆ ತುಂಬ ಹೊತ್ತು, ಏನೂ ಸಾರಿನೇ ಚೇಂಜ್ ಮಾಡಿರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಕೇಳಿದರು, ಏನು ಇಷ್ಟೊಂದು ದಪ್ಪ ಆಗಿಬಿಟ್ಟಿದೆಯಾ, ಇಷ್ಟೊಂದು ಅಗಲ ಬೆಳೆದ್ಬಿಟ್ಟಿದೆಯಾ ಅಂತ ಹೇಳಿದರು. ಅವ್ರು ಆ್ಯಕ್ಚುಲಿ ಸೀರಿಯಸ್ ಆಗಿಯೇ ಹೇಳಿದರು. ಅದಕ್ಕೆ ನನಗೆ ಅವಾಗಿಂದ ತುಂಬ ಅಂದರೆ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಹೌದು, ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾಯಿತ್ತು. ಆಮೇಲೆ ಒಂದು 100 ಟೈಮ್ಸ್ ಅವ್ರಿಗೆ ಕೇಳಿ ಅವರು ಇವಾಗ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ನೀನು ತುಂಬ ಸ್ಲಿಮ್ ಇದೆಯಾ, ಮೆಣಸಿನ್ಕಾಯಿ ಥರ ಸಣ್ಣಕ್ಕೆ ತೆಳ್ಳಗೆ ಕಾಣಿಸ್ತೀಯಾ ಯಾವಾಗಲೂ ಅಂತ ಹೇಳಿದ್ರು. ನಂಗೆ ಗೊತ್ತು ಅದು ಫೋರ್ಸ್ಫುಲಿ ಅವರು ನಾನು ತಲೆ ತಿಂತೀನಿ ಅಂತ ಹೇಳಿದರು. ನಿಮ್ಗೆ ಯಾರಿಗೆ ನಾನು ದಪ್ಪ ಆಗಿದ್ದೀನಿ ಅಂತ ಅನಿಸುತ್ತೆ, ನೀವೆಲ್ಲರೂ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೇನೋ ಗೊತ್ತಿಲ್ಲ, ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಡುಮುಕ್ ಆಗಿಬಿಟ್ಟಿದ್ದೀನಿ. ನಾನು ತುಂಬ ದಿನ ಹಿಂದೆ ಈ ಸ್ಟ್ಯಾಂಡ್ ಇದೆಯಲ್ಲ, ಇದು ನಾನು ಮಿನಿ ಸೋಲ್ ತೊಗೊಂಡಿದ್ದೆ. ಅದಕ್ಕೆ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ನಾನು ವೀಡಿಯೋ ಮಾಡೇ ಇರಲಿಲ್ಲ. ಸೊ ನೋಡಿ, ಇಲ್ಲೆಲ್ಲದನ್ನೂ ನಾನು ಏನಂದರೆ ಫೌಂಡೇಶನ್, ಕ್ರೀಮ್ ಮತ್ತು ಗ್ಲಿಟರ್ಸು, ಆಮೇಲೆ ಈ ಥರ ಇಯರಿಂಗ್ಸು, ಲಿಪ್ಸ್ಟಿಕ್ಸು ಎಲ್ಲದನ್ನೂ ಇದರಲ್ಲಿ ಇಟ್ಟಿದ್ದೀನಿ. ಇದೇನಂತ ಹೇಳಿದರೆ, ನಾನು ಡ್ರೆಸ್ಸಿಂಗ್ ಮಿರರ್ ಮುಂದೆನೇ ಇಟ್ಕೊಂಡಿದ್ದೀನಿ. ಸೊ ಇದು ಪುಟ್ಟದಾಗಿಂದರೆ ಸ್ವಲ್ಪ ಜಾಗದಲ್ಲಿ ಎಲ್ಲದನ್ನು ಆಕ್ಯುಪೈ ಮಾಡುತ್ತೆ. ಆ್ಯಕ್ಚುಲಿ ಇದರಲ್ಲಿ ನಂದು ಮಾಯ್ಶ್ಚರೈಸರ್ ಕ್ರೀಮ್ ಸಹಿತ ಇಟ್ಟಿದೆ. ಅದು ನೋಡಿದರೆ ಇವಾಗ ಖಾಲಿಯಾಗಿಬಿಟ್ಟಿದೆ. ಮತ್ತು ಇನ್ನೊಂದು ತರಿಸ್ಬಿಟ್ಟು ಅಲ್ಲಿ ಇಟ್ಬಿಡಬೇಕು. ಸೊ ಇದೆಲ್ಲದನ್ನು ಈಸಿಯಾಗಿ ನಂಗೆ ಇದರಲ್ಲೇ ಸಿಕ್ಕೋದ್ರಿಂದ ಈಸಿಯಾಗಿ ರೆಡಿ ಆಗೋಕ್ಕೆ ಹೆಲ್ಪ್ ಆಗ್ತಾಯಿದೆ. ಆ್ಯಕ್ಚುಲಿ ನಂಗೆ ಈ ಥರ ಕ್ಯೂಟಾಗಿ ಪುಟ್ಟದಾಗಿರೋ ಏನಂತ ಹೇಳಿದ್ರು ಇಷ್ಟ ಆಗುತ್ತೆ. ಸೊ ಇದು ಚಿಕ್ಕದಾಗಿ ಚೆನ್ನಾಗಿದೆ ಅಂತಲೇ ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡಿದ್ದು. ತುಂಬ ದಿನ ಆಗಿಬಿಟ್ಟಿತ್ತು. ನಾನು ಇದ್ರ ಮೇಲೆ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಗೇ ಇರಲಿಲ್ಲ. ಸೊ ಇವತ್ತು ನೆನಪಾಯಿತು, ಅದಕ್ಕೆ ಮಾಡಿದೆ. ನೋಡಿ ನಾನು ಎಷ್ಟು ಗುಂಡು ಕಾಣ್ತಾ ಇದ್ದೀನಿ ಮಿರರಲ್ಲಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳಿದ್ದು ಒಂಥರ ನಿಜಾನೇ ಅನಿಸುತ್ತೆ, ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ನಾನು ಇವಾಗ. ಹಾಯ್, ಇವಾಗ ನೋಡಿದ್ರಲ್ಲ ನಾನು ಏನೇನು ಹಾಕ್ಕೊಂಡಿದ್ದೆ ಇವತ್ತು ಅಂತ. ಆ್ಯಕ್ಚುಲಿ ಏನದು ಬ್ಲೌಸ್ ಇದೆಯಲ್ಲ, ಇದು ನಾನು ಝಾಟಲ್ಲಿ ತೊಗೊಂಡಿದ್ದು. ಈ ಟೀ ಶರ್ಟ್ ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೆ, ಅಂದರೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಸೊ ಇವತ್ತು ಅದಕ್ಕೆ ಇದು ಆ್ಯಕ್ಚುಲಿ ಈ ಸಾರಿ ಬಂದುಬಿಟ್ಟು ಅವಾಂತರದಲ್ಲಿ ತೊಗೊಂಡಿದ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಏನಂತ ಹೇಳಿದ್ರೆ ರನ್ನಿಂಗ್ ಬ್ಲೌಸೇ ಇದೆ ಒಳಗಡೆಯಿಂದ. ಬಟ್ ನಾನು ಅದನ್ನು ಕಟ್ಟನ್ನು ಮಾಡಿಸ್ಲಿಲ್ಲ. ಯಾಕಂತ ಹೇಳಿದರೆ ಸಾರಿ ಮತ್ತು ಸ್ವಲ್ಪ ಲೆಂತ್ ನನಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಹಾಗೆ ಇಟ್ಕೊಂಡು ಇದನ್ನು ಹಾಕೊತಾ ಇದ್ದೀನಿ. ಇಲ್ಲಾಂದರೆ ನನ್ನ ಹತ್ರ ಬ್ಲ್ಯಾಕಲ್ಲಿ ತುಂಬ ಬ್ಲೌಸಸ್ ಇದೆ, ಅದನ್ನು ಹಾಕೊತೀನಿ. ಮತ್ತು ಇನ್ನೊಂದಿದೆ, ಏನಂತ ಹೇಳಿದ್ರೆ ಬ್ಲ್ಯಾಕ್ ಮತ್ತು ವೈಟ್ ಇಷ್ಟುದ ಸ್ಲೀವ್ ಇರೋ ಅಂಥದ್ದು ಒಂದು ಬ್ಲೌಸ್ ಇದೆ. ಅದು ಸಹಿತ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನು ಹಾಕ್ಕೊಂಡಿದ್ದೆ ಆಫೀಸ್ಗೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಒಂದೇ ಸಾರಿಗೆ ಬೇರೆ ಬೇರೆ ಥರ ಬ್ಲೌಸ್ ಹಾಕಿ ಡಿಫ್ರೆಂಟ್ ಥರ ಸ್ಟೈಲಿಂಗ್ ಮಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಅವಾಗವಾಗ ನನಗೇನೇನೋ ಒಂಥರ ಹೊಸ ಥರ ಹಾಕ್ಕೊತಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಆ ಥರ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೀನಿ. ಮತ್ತು ಇವತ್ತು ಆಫೀಸಲ್ಲಿ ಏನಾಯಿತು ಅಂದರೆ ಒಬ್ಬರಿದ್ದಾರೆ, ಈಸ್ ವೆರಿ ಯಂಗ್, ಐ ಥಿಂಕ್ ಇನ್ನು ಜೆನ್ಸಿ ಅಂದ್ಕೊತೀನಿ. ದಟ್ ಗಾಯ್ ಆಸ್ ಮೀ, ಮೇಡಮ್ ಈ ಬ್ಲೌಸ್ ನೀವು ಎಲ್ಲಿ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ನನಗೆ ಆಶ್ಚರ್ಯ ಆಯಿತು, ವೈ ಈಸ್ ಆಸ್ಕಿಂಗ್ ಅಂತ. ಆಮೇಲೆ ನಾನು ಹೇಳಿದೆ ಡೀಟೇಲ್ಸ್ ಹೇಳಿದೆ. ಬಟ್ ಏನಕ್ಕೆ ಕೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ನನ್ನ ಗರ್ಲ್ ಫ್ರೆಂಡಿಗೆ ತೊಗೊಬೇಕು ಅಂತ ಹೇಳಿದರು. ಸೊ ನನಗೆ ಒಂಥರ ಖುಷಿ ಆಯಿತು. ಅಂದರೆ ನನ್ನ ಡ್ರೆಸ್ಸಸ್ ನೋಡಿಬಿಟ್ಟು ತೊಗೊಂಡು ಅವ್ರ ಗರ್ಲ್ ಫ್ರೆಂಡಿಗೆ ತೊಗೊಂಡೋಗಿ ಕೊಡಿಸ್ಬೇಕು ಅಂತ ಆ ಥರದ ಹುಡುಗರು ಇದ್ದಾರಲ್ಲಪ್ಪ ಅಂತ ನಾನು ಅನ್ಕೊತಾ ಇದ್ದೆ. ಈ ಥರ ಎಲ್ಲ ನನ್ನ ಹಸ್ಬೆಂಡ್ಗೆ ಯಾಕೆ ಗೊತ್ತಾಗಲ್ಲ ಅಂತ ಅನ್ಕೊತಾ ಇದ್ದೆ. ಇರಲಿ, ಪರವಾಗಿಲ್ಲ, ನಾನೇನೇ ಹೋಗ್ಬಿಟ್ಟೆಲ್ಲ ತೊಗೊಂಡು ಸ್ಟೈಲಿಂಗ್ ಮಾಡ್ಕೊತೀನಿ, ಇವ್ರು ತಂದು ಕೊಟ್ಟಿಲ್ಲ ಅಂದ್ರೂ. ಬಿಕಾಸ್ ತಂದರೆ ಚೆನ್ನಾಗಿ ತರ್ತಾರೆ, ಬಟ್ ಅವ್ರೇನೋ ಅಂತ ಅಂದ್ಬಿಟ್ಟು ಅದು ನನಗೆ ಇಷ್ಟ ಆಗಲ್ಲ ಅಂತೇಳಿ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಹೋಗ್ಬಿಟ್ಟು ತೊಗೊತೀನಿ. ಈವನ್ ಗಿಫ್ಟ್ಸ್ ಆಯ್ತಾನೂ ಅಷ್ಟೇ, ಆ್ಯನಿವರ್ಸರಿ ಇಲ್ಲ ಬರ್ತ್ಡೇ ಆ ಥರ ಏನು ಬಂದ್ರೂ ಅಷ್ಟೇ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟು ಇಷ್ಟು ಬಜೆಟ್ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಆಮೇಲೆ ಅದನ್ನು ನನಗೇನು ಬೇಕೋ ಅದನ್ನು ತೊಗೊಂಬಂದಿರ್ತೀನಿ. ಸೊ ಸರ್ಪ್ರೈಸ್ ಅಂತ ಮೋಸ್ಟ್ಲಿ ರೋಸ್ ಮಾತ್ರ ತೊಗೊಂಬರ್ತಾರೆ ಅವ್ರು ಸರ್ಪ್ರೈಸ್ ಅಂತ. ಇಲ್ಲ ಅಂತ ಹೇಳಿದ್ರೆ ಕೇಕ್ ಈ ಥರದ್ದಷ್ಟೇ.
ಈ ಡ್ರೆಸ್ಸಸ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ತೊಗೊಂಬರ್ತಾಯಿದ್ರು, ಬಟ್ ಬೆಟರ್ ಅವ್ರು ತರದೇ ಇರೋದೇ ಒಳ್ಳೇದು ಅಂದ್ಕೊತೀನಿ. ಬಿಕಾಸ್ ತಂದು ಆಮೇಲೆ ಇಷ್ಟ ಆಗದೆ ಸುಮ್ಮನೆ ಒಂದು ಕಡೆ ಬಿದ್ದಿರುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಈ ಸಾರಿ ಇಷ್ಟ ಆಗಿದೆ. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಮತ್ತೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನನಗೆ ಅನ್ಕೊತಾ ಇದ್ದೀನಿ, ಎಷ್ಟೊಂದು ನಾನು ಟು ಡೂ ಲಿಸ್ಟ್ ಮಾಡ್ಕೊತೀನಿ ಬೆಳಗ್ಗೆ ಒಂದ್ಸಲ. ಅದು ನನ್ನ ಪರ್ಸ್ನಲ್ ಕೆಲಸ ಇರ್ಬೋದು, ಇಲ್ಲಾಂದರೆ ಪ್ರೊಫೆಷನಲ್ ಆಫೀಸ್ ಕೆಲಸ ಇರ್ಬೋದು, ಎಲ್ಲದಕ್ಕೂ ಒಂದು ಡೈರಿಯಲ್ಲಿ ಮಾಡ್ಕೊತೀನಿ. ಅದು ಮಾಡ್ಕೊಂಡಾಗ ಇವತ್ತು ಅನ್ಕೊತಾ ಇದ್ದೀನಿ, ನನಗೇನಂತ ಹೇಳಿದ್ರೆ ನನ್ನ ಪರ್ಸ್ನಲ್ ಲೈಫಿಂದೂ ಅಷ್ಟೇ ತುಂಬ ಕೆಲಸಗಳಿದೆ, ಮೇಜರ್ ಒಂದಷ್ಟು ಮಾಡಲೇಬೇಕು. ಅದು ಪ್ಲಸ್ ಮತ್ತು ಆಫೀಸಲ್ಲೂ ಅಷ್ಟೇ ತುಂಬ ಕೆಲಸ ಆಯಿತು. ಅದಕ್ಕೆ ಇವತ್ತು ಏನೋ ಗೊತ್ತಿಲ್ಲ, ಅದು ಮಾಡಬೇಕು, ಇದು ಮಾಡಬೇಕು ಅದು ಮಾಡಬೇಕಂತ ಥಿಂಕ್ ಮಾಡಿ ಒಂಥರ ಫುಲ್ಲು ಲೋ ಮೋಡಲ್ ಹೋಗಿದ್ದೀನಿ. ಎಷ್ಟು ಬೇಜಾರಾಗ್ತಾಯಿತ್ತಂದರೆ ಇವತ್ತು ಯಾಕಪ್ಪ ಇಷ್ಟೊಂದು ಸುಮ್ಮನೆ ಬೇಜಾರಾಗ್ತಿದ್ದಲ್ಲ ಅಂತ ನನಗೆ ನಾನೇ ಅಂದ್ಕೊಳ್ಳೋಷ್ಟು ಬೇಜಾರಾಗ್ತಾಯಿತ್ತು. ಒಂದೊಂದ್ಸಲ ಅದಕ್ಕೆ ಅನಿಸುತ್ತೆ ಟೂ ಮಚ್ ಬರ್ಡನ್ ಆಲ್ಸೋ, ಅಂದರೆ ತುಂಬ ಕೆಲಸ ಈ ಕೆಲಸ ಅಂತ ಫುಲ್ ನಮ್ಮ ತಲೆ ಮೇಲೆ ಹಾಕ್ಕೊಂಡ್ರು ಒಂದೊಂದ್ಸಲ ಏನಂತ ಹೇಳಿದ್ರೆ ಇಟ್ ಬಿಕಮ್ಸ್ ಟೂ ಮಚ್ ಸ್ಟ್ರೆಸ್ಫುಲ್ ಅನ್ಕೊತೀನಿ. ಬಟ್ ಎಲ್ಲ ಲೈಫ್ಲೂ ಈ ಥರ ಆಗುತ್ತೆ ಅಂತ ಅನ್ಕೊತೀನಿ. ನಿಮಗೂ ಈ ಥರ ಏನಾದರೂ ಅನಿಸ್ತಾ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಕರೆಕ್ಟಾಗೇ ಇರ್ತೀನಿ, ಖುಷಿಯಾಗೇ ಇರ್ತೀನಿ, ಎಲ್ಲದೂ ಆಗ್ತಾ ಇರುತ್ತೆ. ಬಟ್ ಯಾವುದೋ ಒಂದು ತಿಂಗಳಲ್ಲಿ ಯಾವತ್ತೋ ಒಂದು ದಿವಸ ಇಲ್ಲ 2 ದಿವಸ ಇದು ಹೆಂಗಾಗುತ್ತೆ ಅಂದರೆ ಫುಲ್ಲು ಲೋ ಮೋಡ್ಗೆ ಹೋಗ್ಬಿಡ್ತೀನಿ. ನನಗೆ ಗೊತ್ತಾಗಲ್ಲ ಯಾಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಆ್ಯಕ್ಚುಲಿ ಹಾಗೆ ಆಗ್ತಾಯಿದೆ. ಆ್ಯಕ್ಚುಲಿ ಆಫ್ಟರ್ನೂನಿಂದ ಆ ಥರ ಆಗ್ತಾಯಿದೆ. ಫಸ್ಟ್ ಹಾಫ್ ತುಂಬ ಆ್ಯಕ್ಟಿವ್ ಇದೆ, ಬೆಳಗ್ಗೆ ಫುಲ್ಲು ಫ್ರೆಶ್ ಆಗಿ ಖುಷಿ ಮೋಡಲಿದ್ದೆ. ಅದು ಬೆಳಗ್ಗೆನೂ ತುಂಬ ಕೆಲಸ ಆಗೋಗ್ಬಿಡ್ತು ಫಸ್ಟ್ ಹಾಫಲ್ಲಿ. ಆಮೇಲೆ ಸೆಕೆಂಡ್ ಹಾಫಲ್ಲೂ ಅಷ್ಟೇ. ಸೆಕೆಂಡ್ ಹಾಫಿಂದ ಫುಲ್ ನನಗೆ ನನ್ನ ಪರ್ಸ್ನಲ್ ವರ್ಕ್ಸ್ ತುಂಬಾ ಅಂದರೆ ತುಂಬ ಇದೆ. ಅದನ್ನು ಇವಾಗ ನಾನು ಮಾಡಲೇಬೇಕು. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಅಯ್ಯೋ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರೆಸ್ಫುಲ್ ಅನಿಸ್ತಾ ಇದೆ. ಐ ಹೋಪ್ ಆ ಕೆಲಸ ಶಾರ್ಟ್ಲಿ ಮುಗಿಸ್ಕೋತೀನಿ ಅಂತ. ನಿಮಗೂ ಈ ಥರ ಅನಿಸ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ನಂದು ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.